ಇವತ್ತು ಡೇ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಡಾರ್ಲಿಂಗ್ ಸತ್ತೆ ಮನೆಗೆ ಬಂದು ಇನ್ನೊಂದ್ಸತಿ ಬ್ಯಾಟಿಂಗ್. ಅಯ್ಯೋ ಅದಕ್ಕೆ ಚಿಟ್ಟಿ ಅಂತ ಹೆಸರು ಮಾಡ್ತಿದ್ದೀನಿ. ನನಗೆ ಇವತ್ತೆಲ್ಲ ಇದೇ ಆಟ ಆಗ್ಬಿಡ್ತಾ ಇದೆ ಡಾರ್ಲಿಂಗ್. ಚಿಕನ್ ರೇಟ್ ಬಂದು 280 ರೂಪಾಯಿ. ಅವಳ ಫೇವ್ರೇಟ್ ಜಾಗ ರಾಮ್ಭವನ್ ಅಂತ ಅಂದಿಲ್ಲ. ಏನು ಕಮೆಂಟ್ ಇಲ್ವಾ ಅದ್ರ ಬಗ್ಗೆ? ಚೆನ್ನಾಗೈತಾ ಬಾಸ್? ಏನು ಕಾಮಿಕ್ಕಾ? ವಾಮಿಟ್. ನಾನು ರಾತ್ರಿ ನಿದ್ದೆ ಮಾಡಿಲ್ವಂತೇಳಿ. ಇದು ಮೈಸೂರಲ್ಲ ಕಣೋ. ಮುಸುಲು ಎಲ್ಲೆಲ್ಲೂ ಚಲ್ಲಾಡೈತೆ. ಓ ಬಿರಿಯಾನಿ ರೆಡಿ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನನಗೆ ಹೊಸದಾಗಿ ರೋಬೋಟ್ ಬಂದಿದೆ. ಯಾವುದು ಬ್ರ್ಯಾಂಡ್ ಹೆಸರು? ಡೀಪ್ Y1 Pro ಅಂತ. ಅದರದ್ದು ಸೆಟಪ್ ಮಾಡ್ತಾ ಕೂತಿದ್ದೀನಿ. ಇದೇ ಮನೆಯೆಲ್ಲ ಕ್ಲೀನ್ ಮಾಡುತ್ತಂತೆ. ನೋಡೋಣ ಇದು ಯಾವ ಮಟ್ಟಿಗೆ ಕ್ಲೀನ್ ಮಾಡುತ್ತೆ ಅಂತ. ಸ್ವಲ್ಪ ಸೆಟಪ್ ಮಾಡಿದ್ದೀನಿ. ಈಗ ಆ್ಯಪ್ ಇದೇ ಫೋನಲ್ಲಿ ಆ್ಯಪೆಲ್ಲ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲ ಸೆಟಪ್ ಮಾಡಿಬಿಟ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ರೀ. ನೋಡೋಕ್ಕೆ ಸಕ್ಕದಾಗಿದೆ. ಅಡಿಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ ಎಡ್ಜಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಹೆಂಗೆ ಸ್ಲೋ ಆಗ್ತಿದೆ ಗೊತ್ತಾ? ಅಯ್ಯೋ ಇದು ಹೋಗೋ ಜಾಗದಲ್ಲೆಲ್ಲ ನಾನು ಹೋಗಬೇಕು ಅನಿಸ್ತಾ ಇದೆ. ಇದ್ರ ಮನೇನ ಎಲ್ಲಿ ಸೆಟಪ್ ಮಾಡಿದ್ದೀನಿ ಗೊತ್ತಾ? ಅದರ ಅಡಿಗೆ ಸೆಟಪ್ ಮಾಡಿಬಿಟ್ಟಿದ್ದೀನಿ. ಸಖತ್ತು. ಈಶ ಗಾಬರಿ ಆಗಿದೆ. ಕ್ರಿಸ್ತಿನ ಸಿಪಾಯಿ ಕಂಡ್ರಪ್ಪ. ಗೊತ್ಕೋ ಸ್ಲೋ ಪದ್ಮ ಮುಂದೆ ಅಂತ. ನಿಂಗೆ ಕೆಲಸ ಈಸಿ ಆಯ್ತಲ್ವಾ? ಈಸಿ ಅಲ್ಲ ನಾ ಮಾಡೋದು. ಹೋಯ್ತು ಯಾವ ಮೂಲೆನೂ ಬಿಡ್ತಾ ಇಲ್ಲ ಗೊತ್ತಾ? ಒಂದು ತನಕ ಹೊಗಳ್ತಾ ಇದ್ದೆ ನೋಡಿ, ಬಂದು ಇದನ್ನೆಲ್ಲ ಬೀಳ್ಸಾಕ್ಬಿಡ್ತು. ರೆಕಾರ್ಡ್ ಮಾಡೋಕ್ಕೆ ಬೀಳ್ಸ್ಬಿಟ್ಟು ನನಗೆ ಗೊತ್ತಿಲ್ಲ ಅನ್ನೋ ಥರ ಓಡಾಡ್ತೈತೆ. ಏಯ್ ಕಳ್ಳ ಯಾಕೆ ಬೀಳ್ಸ್ಬಿಟ್ಟು ಹೋಗ್ತಾ ಇರೋದು ನೋಡಿ. ನ್ಯಾಟ್ ಮೇಲೆ ಹತ್ತಾ ಇಲ್ಲ. ಅಲ್ಲಿ ಸಣ್ಣ ಡಸ್ಟ್ ಕಾಣ್ತಿದೆಯಲ್ಲ ಅವೆಲ್ಲ, ಅದೆಲ್ಲ ಕ್ಲೀನ್ ಮಾಡುತ್ತಾ ಅಂತ. ವರ್ತ್ ಇಟ್. ಪದ್ಮಗೆ ಒಂಥರ ಖುಷಿ. ಓಕೆ ನನಗೆ ಟೀ ಪದ್ಮ. ನಾನೊಂದು ಟೆಸ್ಟ್ ಮಾಡ್ತಾ ಇದ್ದೀನಿ. ಪದ್ಮ ಬಾ ಇಲ್ಲಿ ಒಂಚೂರು. ನೀನು ಹೊಸದಾಗಿದ್ರೆ ಅಯ್ಯೋ ಅಂತಿರ್ತಿತ್ತು. ಈಗ ನೋಡಿ ಸುಮ್ಮನೆ ಜಸ್ಟ್ ಆಗ್ತೀನಿ ನೋಡೋಣ ಅಲ್ವಾ? ಇದು ಮಾತ್ರ ಕ್ಲೀನ್ ಮಾಡಬೇಕು ಅನ್ನೋ ಥರ ಅಲ್ವಾ? ಇಷ್ಟು ಹಾಕಿದ್ದೀನಿ ನೋಡೋಣ. ಅಂದರೆ ಅದು ಈ ಚಾರ್ಜ್ ಹೊಟ್ಟೆ ತುಂಬಿಸ್ಕೊತಾ ಇದೆ, ಚಾರ್ಜ್ ಆಗ್ತಾಯಿದೆ. ಈಗ ಅದಕ್ಕೆ ಆರ್ಡ್ರ್ ಕೊಡ್ತೀನಿ, ಇಲ್ಲಿ ಹಿಂಗೆ ಆಗಿದೆ ಬಂದು ಕ್ಲೀನ್ ಮಾಡು ಅಂತ. ನೋಡೋಣ ಅಷ್ಟು ಮಾತ್ರ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗುತ್ತಾ ಅಥವಾ ಹೀಗೆ ಅಂತ. ಕಸ ಸೆಂಟ್ರಲ್ಲಿ ಐತೆ, ಸುತ್ತಮುತ್ತ ಓಡಾಡ್ತೈತೆ. ಓ ಸ್ಕ್ಯಾನ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ನಾನು ಅದಕ್ಕೆ ಚಿಟ್ಟಿ ಅಂತ ಹೆಸರಿಡೋಣ ಅಂತಿದ್ದೀನಿ. ಹಾಂ ಅಲ್ಲಿ ಒಂದು ಸ್ವಲ್ಪ ಟೀ ಇದೇನೋ ಇದ್ದಂಗದೆ. ನೋಡೋಣ ಮಾಡ್ತದೋ ಇಲ್ವೋ ಗೊತ್ತಿಲ್ಲ. ಹಾಂ ಕಂಪ್ಲೀಟಾ? ಇಲ್ಲ ಕಣೋ. ಅದು ಇನ್ನೂ ಇಲ್ಲಿದೆ. ಇಲ್ಲಿ ಒಂಚೂರು ಬ್ಯಾಲೆನ್ಸ್ ಇದೆ. ಇಲ್ಲಿದೆ. ಚಿಟಿ ಹೋಯ್ತೈತೆ ಮನೆಗೆ. ನಾಚ್ಕೊಂಬನ ಮರಿದೆಯಲ್ವ? ಅಲ್ಲಿ ಒಂಚೂರು ಇದೆ. ನನಗೆ ಇವತ್ತೆಲ್ಲ ಇದೇ ಆಟ ಆಗ್ಬಿಡ್ತಾ ಇದೆ ಡಾರ್ಲಿಂಗ್ಸ್. ಮನೆಯೆಲ್ಲ ಕ್ಲೀನಾಗಿದೆ. ಬನ್ನಿ ನನ್ನ ಹೆಂಡತಿ ಮಗಳು ಅಂತ ಅಲ್ಟಿ ಬರ್ತಾ ಇದೆ. ನನ್ನ ಹೆಂಡತಿ ಮಗನ್ನ ಹೋಗಿ ಕರ್ಕೊಂಬರೋಣ. ಓಕೆ, ಇವತ್ತು ಡೇ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ ಡಾರ್ಲಿಂಗ್ಸ್. ಬಂದಿದ್ದೀನಿ ಅತ್ತೆ ಮನೆಗೆ. ಈಗ ನನ್ನ ಬಾಮ ಇದ್ದಾನೆ ಅನಿಸುತ್ತೆ. ಈಗೇ ಸಿಗಲ್ಲ ಅಂತಾನೆ ಈ ವೈದ.
ನಾನು ಚಪ್ಪಲಿನ ಹೋಗ್ಬಿಟ್ಟು ಕಣ್ಣಿಡೋದ್ನೋ ಇಲ್ವಾ ಹೇಳಿ. ಹಾಂ ಏನು ಚಿನ್ನು, ನಮ್ಮ ಜನ ಎಲ್ಲ ಮಿಸ್ ಮಾಡ್ಕೊತಾರೆ. ಇವತ್ತು ಫುಲ್ ವಾಮಿಟ, ಮುಖ ಎಲ್ಲ ಸಣ್ಣ ಆಗ್ಬಿಟ್ಟೈತಿಲ್ಲ ಅಲ್ವಾ? ಏನು ತಿಂತಾಯಿದ್ದೀಮ್ಮ? ಸುಮ್ಮನೆ ಇವಾಗ ಎತ್ಕೊಂಡಿದ್ದೀನಿ ತಿನ್ನಕ್ಕೆ. ಸೇರ್ತಾನೆ ಇಲ್ಲ ಅನ್ಕೋ. 3 ಫುಲ್ಲು ವಾಮಿಟ್, ನಿದ್ದೆನೇ ಮಾಡಿಲ್ಲ ನಾನು 6 ಗಂಟೆವರೆಗೂ. ಇಲ್ಲ ಬಂದ್ಬಿಡ್ತು ಸಡನ್. ಇಷ್ಟೇ ಆಗ್ಬಿಟ್ಟಿದ್ಯಲ್ಲೋ, ವೇಟ್ ಚೆಕ್ ಮಾಡ್ಕೊಬೇಕಾಗಿತ್ತು. ಹಾಂ ಹಾಂ ಮಿಸ್ ಮಾಡ್ಕೊಂಡಿದ್ದೆ ಕಣಪ್ಪ ನನ್ನ ಮಗುನ. ಹಿಂಗೆ ಸತ್ತೆ ಮನೆಗೆ ಬಂದು ಇನ್ನೊಂದ್ಸತಿ ಬ್ಯಾಟಿಂಗ್ ಚಿನ್ನವ ಅಮ್ಮನ ಹತ್ರ ಇದೆ. ಏನದ ಬಟ್ಟು ಹಾಕೊಂಡಿರೋದು ನೀವು? ಡಾರ್ಲಿಂಗ್ಸ್ ಇವಾಗ ಮನೆಗೆ ಹೊರಡ್ತಾ ಇದೀವಿ. ಬಾವಣ ಟಾಟಾ. ಅಯ್ಯೋ ಬಬ್ಬ ಟಾಟಾ ಮಾಡ್ತಾ ಇದ್ದೆ ನನಗೆ ನೀನು. ಬಬ್ಬ ಅಂತ ಮಗನೇ. ಬಾಯ್ ಅಮ್ಮ, ಬಾಯ್. ಅಡ್ಡ ಬರ್ಬಿಡಕಣ. ಆನು ಮಲಗಿದ್ದಾನೆ, ಅದಕ್ಕೆ ಮೆತ್ತು ಮಾತಾಡ್ತಾ ಇದ್ದೀನಿ. ಇವತ್ತೆಲ್ಲ ಬರೀ ಓದ್ಲನೇ ಆಯಿತಾ, ಏನು ಕೆಲಸ ಮಾಡಿಲ್ಲ ಏನಿಲ್ಲ. ಮೈಸೂರಿಂದ ಬಂದು ಇವತ್ತು ಈಗೇನೋ ಹೊರಗಡೆಯಿಂದ ತಿನ್ನಕ್ಕೆ ಬೇಕಂತೆ. ಸೊ ರಾಮ್ಭವನ್ಗೆ ಹೋಗಿ ಏನಾದರೂ ಒಂಚೂರು ತಂದುಬಿಟ್ಟು ಹಾಗೆ ಚಿಕನ್ ತರ್ತೀನಿ. ಸೊ ಸಂಜೆಗೆ ಒಂದು ಚಿಕನ್ ಬಿರಿಯಾನಿ ಮಾಡಿಕೊಂಡು ಕಬಾಬ್ ಮಾಡ್ಕೊಂಡು ತಿನ್ಕೊಂಡು ನಾಳೆಯಿಂದ ಡಯಟ್ ಶುರು ಮಾಡೋಣ. ಸೊ ಇವತ್ತೆಲ್ಲ ಓದ್ಲ ಡೇಸ್. ಅಲ್ಲಿ ಹೆಂಗಂದ್ರೆ ಏನು ನಗ್ತಾ ಆಗಡೆ ತಿರ್ಕೆ ನಗ್ತಾವಳೆ ಪದ. ಇವತ್ತಿನ ಚಿಕನ್ ರೇಟ್ ಬಂದು 280 ರೂಪಾಯಿ ವಿತೌಟ್ ಸ್ಕಿನ್ನು. ಚಿಕನ್ ತೊಗೊಂಡೆ, ಚುರುಮುರಿ ತೊಗೊಂಡೆ. ಬಟ್ ವಿಷಯ ಅದಲ್ಲ. ಮೌಲ್ಯ ಒಂದಷ್ಟು ಲಿಸ್ಟ್ ಕಳಿಸಿದ್ಲು, ಅಂದರೆ ಅಡುಗೆ ಮಾಡೋ ಸಾಮಾನು ಲಿಸ್ಟ್ ಥರ ಕೇಳಿದ್ಲು. ಬಟ್ ನಾನು ಅದನ್ನ ಮರ್ತೋದೆ ಮೀನ್ಸ್ ಅವ್ರ ಫೇವ್ರೆಟ್ ಚುರುಮುರಿನ ಮುಂಚೆನೇ ಕಟ್ಸ್ಕೊಂಡಿದ್ದೆ. ಬಟ್ ಅದು ಲಿಸ್ಟ್ ಬಂದಿದ್ದು ನೋಡಿ, ಅದು ಮೆತ್ತಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅವಳ ಫೇವ್ರೆಟ್ ಜಾಗ ರಾಮ್ಭವನಲ್ಲಿ ತಂದಿಲ್ಲ, ಇಲ್ಲೇ ಪಕ್ಕದಲ್ಲೇ ತಂದೆ. ಅದಕ್ಕೆ ಹೆಂಗೆ ಅವಳ ರಿಯಾಕ್ಷನ್ ಇರುತ್ತೆ ನೋಡಿ, ನೀವೇ ನೋಡಿ ನೋಡೋಣ. ಬಂದಿರೋದು ಮೆತ್ತಗಾಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಬೇಗ ಬಂದೆ. ನೋಡೋಣ. ತರಲಿಲ್ಲ ಕಣೆ. ಪಾಪ ಅದು ಜೆಪ್ಟೋ ಅದ್ರಲ್ಲೆಲ್ಲ ಆರ್ಡರ್ ಮಾಡಿದ್ರೆ ಚೆನ್ನಾಗಿ ಸಿಗಲ್ಲ. ಬಟ್ ನಾನು ಹಿಂಗೋಸ್ಕರ ಇದು ಮೆತ್ತಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೌದಾ ಬೇಗ ಬಂದ್ಬಿಟ್ಟು ಕಟ್ಸ್ಬಿಟ್ಟಿದ್ದೆ ನಾನು ಮುಂಚೆನೆ. ಥ್ಯಾಂಕ್ ಯು. ವೆಲ್ಕಮ್. ನೀವು ತಿನ್ನಲ್ವಾ? ಬಟ್ ಅದು ರಾಮ್ಭವನ್ದಲ್ಲ ಅಂತ ಅನಿಸ್ತಾ ಇದೆ. ಗೊತ್ತಾಯ್ತಾ? ಅದ್ರ ಏನು ಕಮೆಂಟ್ ಇಲ್ವಾ ಅದ್ರ ಬಗ್ಗೆ? ಏನಿಲ್ಲ, ಸಿಹಿ ಕಹಿ ಚಂದ್ರು ಅವ್ರ ಥರ ತಿಂದ್ಬಿಟ್ಟು ಆಮೇಲೆ ಹೇಳೋಣ ಅಂತನಾ? ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನಂತ? ಓ ಎದ್ದವ್ರು ಈಗ ಸರ್. ಹೇ ಹಾಯ್, ನಿದ್ರೆ ಚೆನ್ನಾಗಾಯ್ತಾ ಬಾಸ್? ಅವಾಗ ನೋಡಿದ್ರೆ ಮೈಸೂರು, ಇವಾಗ ನೋಡಿದ್ರೆ ಮೈಸೂರಲ್ಲಿ ಆಟಾಡಿ ಅವ್ನು ಇನ್ನ ರೆಸ್ಟ್ ಮಾಡ್ತಾನೆ ಇದ್ದಾನೆ, ರಿಕವರಿ ಆಗ್ತಾ ಇಲ್ಲ. ಹಾಂ ಹೌದಾ ಮಗ್ನೆ? ಅಯ್ಯೋ, ಆಮೇಲೆ ನಮ್ಮ ಡಾರ್ಲಿಂಗ್ಸ್ ಹೇಳ್ತಾ ಇದ್ರು ಮಗನೇ, ನಿಂಗೆ ನಿನ್ನ ಕಣ್ಣು ಚೆನ್ನಾಗಿದೆ ಅಂತೆ ಚಿನ್ನು, ನಿನ್ನ ಕಣ್ಣು ಚೆನ್ನಾಗಿದೆಯಂತೆ ಬಂಗಾರ. ಏನು ಹಂಗೆ ನೋಡ್ತಾ ಇದ್ದೀರಾ? ನಾನೀಗ ಹೊರಗಡೆಯಿಂದ ಬಂದೆ, ಹೊರಗಡೆ ಹೋಗ್ತಾ ಇಲ್ಲ ನಾನು. ಹ್ಞೂ, ನನ್ನ ಮಗಂದು ಡ್ಯಾನ್ಸ್ ನೋಡಿದ್ದೀರಲ್ಲ, ಅದೇ ಇದು ಅಮಾವಾಸ್ಯೆದು ವೀಡಿಯೋ ಹಾಕಿದ್ನಲ್ಲ, ರೆಕ್ಕೆ ಬಿಚ್ಬಿಟ್ಟಿದ್ನಲ್ಲ ಹಿಂಗೆ ಡ್ಯಾನ್ಸ್ ಆಡೋಕ್ಕದು ನೋಡಿದ್ರ? ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಓದ್ಲಾಡೆಗೆ ಎಷ್ಟು ರಿವ್ಯೂ ಕೊಡ್ತೀರಾ? ಸೊ ಬಟ್ ವಿ ಲವ್ ಓತ್ಲಾಡೆ ತಾನೆ? ನನಗಂತೂ ಹ್ಞೂ ಓತ್ಲಾಡೆ ಅಲ್ಲ ಇವತ್ತು. ಮತ್ತೆ ಏನು ಕಾಮಿಕ್ಕಾ? ವಾಮಿಟ್. ನಾನು ರಾತ್ರಿ ನಿದ್ದೆ ಮಾಡಿಲ್ವಂತೇಳಿ. ಎಷ್ಟು ಸಣ್ಣಾಗಿದೆ ಗೊತ್ತಾ?
ಆಯ್ತಲ್ಲ ನಂಗಲ್ಲಿ ರಾತ್ರಿ ಅಂತೂ ಫುಲ್ ಅತ್ತೆ ಬಿಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತೈತೆ ಡಾರ್ಲಿಂಗ್ಸ್ ಈ ಪ್ರೆಗ್ನೆನ್ಸಿ. ನನ್ನ ಹೆಂಡ್ತಿನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಅವ್ವ ಬಂಗಾರಮ್ಮ, ನಾಳೆಯಿಂದ ಡಯಟ್ ಮಾಡ್ತೀವಲ್ಲ ಮುಸ್ಲಿಂ ಒಂಚೂರು ಏನಾದರೂ ತಿಂದ್ರೆ ಡಯಟ್ ಆಲ್ರೆಡಿ ಡಯಟಲ್ಲೇ ಇದ್ದೀನಿ. ಡಯಟ್ ಅಂದರೆ ತಿಂದೇ ಇರೋದಲ್ಲ, ಒಳ್ಳೇದು ತಿನ್ನೋದು. ಎಲ್ಲ ಬಾಯ್ಲರ್ ಹೊಟ್ಟೆಯಲ್ಲಿ ಬ್ಯಾಕಲ್ಲಿ ಎದೆಯಲ್ಲಿ ಹ್ಞೂ ಬಾಯ್ಲರ್ ಆಗ್ದಂಗೆ ಇರುತ್ತೆ ಈ ಸಿಮ್ಟಮ್ಸ್. ಹೆಣ್ಮಕ್ಳು ಇಲ್ಲಿದ್ದರೆ ಈಗಲೇ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರೋರು ಹೌದಾ ಇಲ್ವಾ ಅಂತೇಳಿ ಈ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಇವರು. ಈಗ ಮುಂದೆ ಪ್ರೆಗ್ನೆಂಟ್ ಆಗಬೇಕು ಅಂತಿರೋರು ಅಥವಾ ಮದುವೆ ಆಗಬೇಕು ಅಂತಿರೋರು ನೋಡಿ ಇದೆಲ್ಲ ಮುಂಚೆ ತಿಳ್ಕೊಂಡು ಇಟ್ಕೊಂಡಿರಿ. ಆಮೇಲೆ ಇದೇ ವಿಷಯಕ್ಕೆ ನಾನು ನಿಜವಾಗ್ಲೂ ನಾನು ಹೆಣ್ಮಕ್ಳಿಗೆ ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋದು. ಆದರೆ ಗಂಡು ಮಕ್ಳು ಏನೇನು ಮಾಡಬೇಕು ಗೊತ್ತಾ? ಅದ್ರ ಬಗ್ಗೆ ಮಾತಾಡಿ ಫಸ್ಟ್ ನೀವು. ಗಂಡ್ಮಕ್ಳು ಮಾಡೋದೆಲ್ಲ ಮಾಡ್ತವ್ರೆ ನೋಡಿ. ಈಗ ಸರಿ, ನನಗೂ ನಿಂಗೂ ಏನು ನೀನಾ ನಾನಾ ಅಂತ ಆಯ್ತಾ? ಓದಿಬಿಡು. ಈ ಟೈಮಲ್ಲಿ ಮೋಸ್ಟ್ ಕ್ರೇವಿಂಗ್ ನನ್ನ ಗಂಡ ಜೊತೆನೇ ಇರಬೇಕು, ನನ್ನ ಗಂಡ ಜಾಸ್ತಿ ಕೇರ್ ಮಾಡಬೇಕು ಅದೆಲ್ಲ. ಹೌದು, ಗೊತ್ತು 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 ಗೊತ್ತು. ಏನಾಯ್ತವ? ಅಪ್ಪ ಸಿಕ್ಕಾಬಿಟ್ಟೆ ಆಗ್ತದೆ. ಬಂದೆ ಸಿಕ್ಕಾಬಿಟ್ಟೆ ಆಗ್ತಾಯಿದೆ ಟೈಮಿಂಗ್ಸ್. ಇವೊಂದರಲ್ಲಿ ಒಂಚೂರು ಆಗಿರಲಿಲ್ಲ ಪ್ರಾಬ್ಲಮ್ಮು. ಬರ್ತಿರೋಳು ಹಾಕ್ತೀನಿ ಮಗನೇ. ಟ್ರಸ್ಟ್ ಮೀ ಗಾಯ್ಸ್, ನಾನು ಈ ಥರ ಮೌಲ್ಯನ ಯಾವತ್ತೂ ನಾನು ನೋಡೇ ಇಲ್ಲ. ಸಿಕ್ಕಾಬಿಟ್ಟೆ ಕಷ್ಟಪಡ್ತಾ ಇದ್ದಾಳೆ ಮಗನೇ. ಅದು ರೋಬೋಟ್ ಮಗನೇ. ನೋ ನೋ ನೋ. ಓ ರೋಬೋಟ್ ಮೇಲೆ ಕಣ್ಣಾಗ ತಗೊಳ್ಳೋ ಪಾಪಮ್ಮ. ಅರಿ ಓಕೆ ಬ್ಯಾಡ್. ಹೊರ್ಗಡೆ ಹೋಗ್ಬೇಕು ಅಂತ ಹೆಂಗೆ ಆಡ್ತಾ ಇದ್ದಾರೆ ಅಂತಂದ್ರೆ ಆಗ್ಲಿಂದ. ಆನೋ ಮೂತಿ ತೋರಿಸು ಅಲ್ಲಿ ಇಲ್ಲಿ. ಯಾರ ಮಗ ಅವನು? ಏನಕ್ಕೂ ರಚ್ಚೆ ಎಳ್ದಿದ್ಯಂತೆ. ಯಾಕೋ ಮಗನೇ ಹೇಳ್ತಾ ಇದೀಯ ನೀನು ಆಗ್ಲಿಂದ? ಯಾಕೋ ಮಗನೇ ಬರ್ತೀನಿ. ಇವನಿಗೆ ಮೈಸೂರಲ್ಲಿ ಫ್ರೀಯಾಗಿ ಓಡಾಡ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ಬೇಕಂತೆ. ಎತ್ಕೊಂಡ್ರೆ ಅಳ್ತಾ ಇದ್ದಾನೆ ಜೋರಾಗಿ. ಯಾಕೋ ಹಿಂಗೆ ಮಾಡ್ತಾ ಇದೆಯಲ್ಲೋ? ಇದು ಮೈಸೂರಲ್ಲ ಕಣೋ, ಬೆಂಗಳೂರು. ಅಲ್ಲಿ ಊರಲ್ಲಿ ಫ್ರೀಯಾಗಿ ಗ್ರೌಂಡಲ್ಲೆಲ್ಲ ಓಡಿ ರೂಢಿ ಆಗ್ಬಿಡೈತೆ. ಇಲ್ಲ ಹಂಗೆ ಬಿಡುವಂತವನೇ. ಅಯ್ಯೋ ಎಲ್ಲಿಗೆ ಸರ್? ಓಹೋ ಇದು ಬೇಕು ಅವರಿಗೆ. ರೋಡ್ ಪೂರ್ತಿ ಓಡಾಡಬೇಕು, ಇರಬೇಕು. ಹೋಗ್ತಾ ಇದ್ದಾನೆ ತೆಗಿ. ಬಾ, ನಿನ್ನ ಲಿಮಿಟ್ ನಿನ್ಗೆ ಗೊತ್ತಿರ್ಬೇಕಾ? ನಾವು ಹಾಂ ಲಿಮಿಟ್ ಗೊತ್ತಿರಲಿ. ಬಂತು ಗಾಡಿ. ಆಟೋ ಬರ್ತಾ ಇದೆ ಸೈಡಿಗೆ ಬಾ. ಏನದು ನಿಂಗೆ ಗೊತ್ತಾ? ಅದೇ ನಮ್ಮ ಗಾಡಿ, ಇದೇ ನಮ್ಮ ಗಾಡಿ ಅಂತ. ಓ ಮೈ ಗಾಡ್, ಅಷ್ಟೊಂದೆಲ್ಲ ಗಲಾಟೆ ಮುಗಿಸಿ ಈಗ ಬಂದು ಫೈನಲಿ ಅಡುಗೆ ಆಗ್ತಾ ಇದೆ ಪಾಪಮ್ಮ. ಓ ಹಾನೋ ಫೇವ್ರೆಟ್ ಸಾಂಗ್ ಬಂತು. ಎಲ್ಲ ಮ್ಯಾಗಿ
ಬೆಳಗಿನ ಮಂಜು ಗುಡ್ತೈತೆ ಹೇಳ ಮುಗಿಲು ಎಲ್ಲೆಲ್ಲೂ ಚಲ್ಲಾಡೈತೆ ಗುಡ್ತೈತೆ ಅಕ್ಕಿ ಹಾಡುತ್ತಿದೆ ಮಂಗ ಮರುವೇರುತ್ತಿದೆ. ಇವಾಗ ಆ ರೋಬೋಟ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀನಿ. ಈಗ ಅವ್ರಿಗೆ ಎದುರಿಸ್ಬೇಕು ಅದನ್ನು, ಇಲ್ಲಾಂದರೆ ಅದು ಮುಟ್ಟಿ ಇದು ಮಾಡ್ಕೊತಾನೆ. ಈಗ ಗೊತ್ತಾಗಲಿಲ್ಲ ಇದು. ನೋ 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 ಅಯ್ಯೋ ಬಾ 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 ಬಾ. ಅದರದ್ದು ಸೌಂಡ್ ಜಾಸ್ತಿ ಮಾಡ್ತೀನಿ. ಹೂ ಆಮೇಲೆ ಮಕ್ಳುಗಳು ನೋಡಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಹಂಗೆ ಇರ್ತವೆ ಅಂತ ನೋಡಿ ಎದ್ರುಕೊಂಡು ಅವನ್ನ ಆಲ್ರೆಡಿ. ಅದನ್ನ ನೋಡಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಅಯ್ಯೋ ಪಾಪ, ಅಯ್ಯೋ ನೋಡು, ಅಯ್ಯಪ್ಪ ಅಪ್ಪ. ಅದ್ರ ಸೌಂಡ್ ಬೇರೆ ಜಾಸ್ತಿ ಮಾಡಿದೆ ಈಗ ನಾನು. ಶೂ ಶಪ್ಪ ದೇವ್ರು. ಅಯ್ಯೋ ಹಾ ಬಾ ಬಾ ನಿಮ್ ರೋಬೋಟ್ಗೆ ಏನಾಗ್ಬಾರ್ದಂತ ನನ್ನ ಮಗ ಎದುರ್ಕೊಳ್ಳೋದೇ ಇಲ್ಲ ಯಾವುದಕ್ಕೂ. ಅಬ್ಬಾ ಬಾ ಬೇಡ 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 ಬೇಡ. ನಾನು ಹಿಂಗೆ ಎದುರಿಸಿಲ್ಲ ಅಂದರೆ ಅದ್ರ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾನೆ ಬೇಕಾದು. ಐಸ್ ಕ್ರೀಮ್ ತಿಂತಿದ್ಯಾವ ನೀನು? ಐಸ್ ಕ್ರೀಮು ಏನು ಹಂಗೆ ತಿಂತಾ ಇದೆಯಾ? ಔಸ್ಕೊಂಡು ತಿಂತಾರೆ ನೋಡಿ, ಔಸ್ಕೊಂಡು. ಎದೆ ನಿಜವಾಗ್ಲೂ ಈ ಪ್ರೆಗ್ನೆನ್ಸಿ ಮಾತ್ರ ಟೊಮೆಟೊ ಬಾತ್ ಮಾಡಿಸ್ಕೊಂತಿದ್ದೀನಿ. ಅವಾಗೇನಿಲ್ಲ ಪ್ರಾಬ್ಲಮ್ಮು. ಒಂದೇ ಒಂದಿನ ವಾಂತಿ ಆಯ್ತು ಅಷ್ಟೇ. ನನ್ನ ಮುದ್ದು ಚಿನ್ನು ಬಂಗಾರು ಲವ್ವಲ್ಲಿ ಇದ್ನಾಕ್ಬೇಕವ. ಓ ಬಿರಿಯಾನಿ ರೆಡಿ. ಏನು ಚಲ್ತಾ ಇದ್ದೀನ? ಸೊ ಡಾರ್ಲಿಂಗ್ಸ್, ಮೌಲ್ಯ ಮಾಡಿದ್ದು ಬಿರಿಯಾನಿ. ಬಿರಿಯಾನಿ ಚಿನ್ನು ತಿಂತೀನೋ ಬಿರಿಯಾನಿ? ಹೌದಾ? ಇಷ್ಟ ಆಯ್ತು ಅವನಿಗೆ? ಈ ಕಳ್ಳರುಗಳು ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಫುಲ್ಲು ಜಾಲಿ ಡೇಸ್ ಆಗಿತ್ತು ನಮಗೆ. ಜಾಲಿ ಡೇಸ್ ಐ ಮೀನ್ ಜಾಲಿ ಡೇಸ್ ಮೀನ್ಸ್ ಓತ್ಲಾ ಡೇ ಇವತ್ತೆಲ್ಲ ಪೂರ್ತಿ ನಮಗೆ. ಸೊ ನಾಳೆಯಿಂದ ನಾವು ಡಯಟ್ ಮಾಡಬೇಕು ಅಂತ ಮುಟ್ಟಲ್ಲ ಪ್ಲಾನ್ ಮಾಡ್ಕೊತಾ ಇದ್ದೀವಿ. ನಾಳೆ ಏನಪ್ಪ ಇಲ್ಲ ಮಾಡ್ಲೇಬೇಕು ಕಣ ನಾಳೆಯಿಂದ. ಓಕೆ ಮೈನಲ್ಲಿ ಹಾಲ ಮಜ್ಜಿಗೆನಾ? ಓಕೆ ಮಜ್ಜಿಗೆ ಕುಡಿತಾ ಇದ್ದಾರೆ. ನಾನು ಕುಡಿತಾ ಇದ್ದೀನಿ ಬಿಕಾಸ್ ಆಫ್ ಅಬ್ಬಾ ಇಷ್ಟರಲ್ಲಿ ಮಿಸ್ಸು. ಡಲ್ ಓಕೆ ಏನಾಗಿಲ್ಲ. ಅದು ಕುಡಿ ಅದು ಬೀಳಿಸ್ತು ಅಂತ ಅದು ಕುಡಿತಾ ಇದ್ದಾನೆ. ಆ ಮಗನೇ ಹೊಡಿಬಾರ್ದು ಮಗನೇ ಅದಕ್ಕೆ. ಓಕೆ ದಟ್ಸ್ ಓಕೆ 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 ಬನ್ನಿ ಆಯ್ತಾಯ್ತು ಬನ್ನಿ 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 ಬನ್ನಿ. ಓಕೆ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮೌಲ್ಯ ಅವರ ವೆಯ್ಟ್ ಎಲ್ಲ ಚೆಕ್ ಮಾಡಿ ಪ್ರಾಪರ್ ಡಯಟ್ ಶುರು ಮಾಡೋಣ. ಇವತ್ತು ಡೇ ಹಾಳು ಮಾಡಿದ್ದಾಯ್ತು, ತಿಂದಿದ್ದಾಯ್ತು, ಎಲ್ಲ ತೆಗಿದ್ದಾಯ್ತು. ಸೂಪರ್ ಆಗಿರೋ ಸಿನಿಮಾ ನೋಡಿದ್ವಿ ಥಿಯೇಟರ್ ಅಲ್ಲಿ. ನಾನು ಕರ್ಕೊಂಡು ಹೋಗಿ ನರಸಿಂಹ ಕರ್ಕೊಂಡು ಹೋಗಿಲ್ಲ, ಇವಾಗ ಬಹುಶಃ ಅನ್ಸಿರುತ್ತೆ. ಓಕೆ ದೇವರು ದಿಂಡ್ರು ಸ್ವಲ್ಪ ಜಾಸ್ತಿ ಇಲ್ಲವಲ್ಲ ಹಾಗೆ. ಓಕೆ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಖಂಡಿತವಾಗಿ. ಹಾಗಿದ್ರೆ ಸಿ ಯು ಬಾಬಾ. ಈಗ ನಾನು ಕೈಯಿಂದ ಎಂಡ್ ಮಾಡಲ್ಲ, ನನ್ನ ಮಗನ್ನ ಕೆನ್ನೆಯಿಂದ ಎಂಡ್ ಮಾಡ್ತೀನಿ ನೋಡಿ. ಬಾಯ್.